ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲ ಬರ್ಕಾತುಹು. ಮಕ್ಕಾದಲ್ಲೀಗ ಸತ್ಯದ ಕ್ರಾಂತಿ ನಡೆಯುತ್ತಿದೆ. ಗುರಿ ಇಲ್ಲದ ಬದುಕಿಗೆ ನಿಖರ ದಾರಿ ದೊರಕಿದೆ. ಅಸತ್ಯದ ಕೋಟೆಯನ್ನು ಭೇದಿಸಿದ ಸತ್ಯ ದಿನದಿಂದ ದಿನಕ್ಕೆ ಪ್ರಖರವಾಗಿ ಪ್ರಜ್ವಲಿಸುತ್ತಿದೆ. ಅದು ಇಸ್ಲಾಂ ಮರುಭೂಮಿಯನ್ನು ಆಕರ್ಷಿಸುತ್ತಿದೆ. ತೇವವಿಲ್ಲದ ಬರಡು ನೆಲದಲ್ಲಿ ಮನುಷ್ಯತ್ವ, ತಾಳ್ಮೆ, ನಯ, ವಿನಯ, ಪ್ರೀತಿ ಎಲ್ಲವನ್ನು ಬಿತ್ತಿ ಸಂಪನ್ನಗೊಳಿಸುತ್ತಿದೆ. ಇದು ಕುರೈಶಿಗಳಿಗೆ ತಲೆನೋವಾಯಿತು. ಮೊಹಮ್ಮದರನ್ನು ಹೀಗೆ ಬಿಟ್ಟರೆ ಆಗದು ಎಂದು ತೀರ್ಮಾನಿಸಿದ ಕುರೈಶಿ ಮುಖಂಡರು ನೇರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚಿಕ್ಕಪ್ಪ ಅಬೂ ತ್ವಾಲಿಬರನ್ನು ಭೇಟಿಯಾದರು. ನೀವು ನಿಮ್ಮ ಮಗನನ್ನು ಹತೋಟಿಯಲ್ಲಿಡಬೇಕು. ನಮ್ಮ ಪೂರ್ವಜರು ತಲತಲಾಂತರಗಳಿಂದ ನಂಬಿಕೊಂಡ ಬಂದ ಆಚಾರ ವಿಚಾರಗಳನ್ನು ಸುಳ್ಳೆಂದು ಹೇಳುತ್ತಾ ನಿಮ್ಮ ಮಗ ನಮ್ಮ ಹಿರಿಯರ ಧರ್ಮವನ್ನು ಅವಮಾನ ಮಾಡುತ್ತಿದ್ದಾರೆ. ಅವರನ್ನು ಕರೆದು ಬುದ್ಧಿ ಹೇಳಿ ಎಂದು ವಿನಂತಿಸಿದರು. ಕುರೈಶಿಗಳನ್ನು ಸಮಾಧಾನಪಡಿಸುತ್ತಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಬುದ್ಧಿ ಹೇಳುವುದಾಗಿ ಅಬೂ ತ್ವಾಲಿಬ್ ತಿಳಿಸಿದರು. ಆದರೆ ಕುರೈಶಿಗಳು ಹೋದ ನಂತರ ಅವರು ತಮ್ಮ ಕೆಲಸದಲ್ಲಿ ಮಗ್ನರಾದರೆ ಹೊರತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೊತೆ ಈ ಬಗ್ಗೆ ಮಾತನಾಡಲು ಹೋಗಿರಲಿಲ್ಲ. ಇದರಿಂದ ಕುಪಿತರಾದ ಕುರೈಶಿಗಳು ಪುನಃ ಅಬೂ ತ್ವಾಲಿಬರ ಮನೆಗೆ ಬಂದಿದ್ದರು. ಈ ಸಲ ಮೊದಲಿನ ಹಾವಭಾವ ಇರಲಿಲ್ಲ. ಅವರ ಮಾತುಗಳು ಒರಟಾಗಿತ್ತು. ಅವರು ಹೇಳಿದರು, ಅಬೂ ತ್ವಾಲಿಬ್, ನಿಮಗೆ ನಮ್ಮ ನಡುವೆ ಉನ್ನತ ಸ್ಥಾನಮಾನವಿದೆ. ಅದಕ್ಕೆ ಬೆಲೆ ಕೊಟ್ಟು ನಾವು ನಿಮ್ಮೊಂದಿಗೆ ಮಾತನಾಡಲು ಬಂದಿರುವುದು. ಆ ಕಾರಣದಿಂದಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿಷಯದಲ್ಲಿ ನಿಮ್ಮನ್ನು ಮಧ್ಯಸ್ಥಿಕೆ ವಹಿಸಲು ಆಗ್ರಹಿಸಿದ್ದು. ಆದರೆ ನೀವೇನೂ ಮಾಡಿದಂತೆ ಕಾಣುತ್ತಿಲ್ಲ. ದೇವರಾನೇ ನಮ್ಮ ಪೂರ್ವಿಕರ ನಂಬಿಕೆಯನ್ನು ಅವಮಾನಿಸಿ ಅವರನ್ನು ನೋಯಿಸಲು ನಾವು ಬಿಡುವುದಿಲ್ಲ. ನಮ್ಮ ಆಚಾರಗಳನ್ನು ತುಚ್ಛಗೊಳಿಸಿ ನಮ್ಮ ನಂಬಿಕೆಗಳನ್ನು ತಳ್ಳಿ ಹಾಕುವುದನ್ನು ನಾವು ಇಲ್ಲಿ ಯಾರು ಕೂಡ ಸಹಿಸುವುದಿಲ್ಲ. ಒಂದು, ನೀವು ಅವರನ್ನು ತಡೆಯಬೇಕು. ಇಲ್ಲದಿದ್ದಲ್ಲಿ ನಿಮ್ಮಿಬ್ಬರೊಂದಿಗೂ ಯುದ್ಧಕ್ಕೆ ನಾವು ಸಿದ್ಧ ಎಂದು ಕುರೈಶಿಗಳು ತಾಕೀತು ಮಾಡಿದರು. ಈ ಸಲದ ಕುರೈಶಿಗಳ ಮಾತಿನ ಧಾಟಿ ನೋಡಿದ ಮೇಲೆ ಅಬೂ ತ್ವಾಲಿಬರಿಗೆ ಅಪಾಯದ ಅರಿವಾಯಿತು. ಅವರು ಎದ್ದು ಹೋದ ಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಕರೆದು ಕುರೈಶಿಗಳ ಬೆದರಿಕೆಯ ಬಗ್ಗೆ ತಿಳಿಸುತ್ತಾರೆ. ಮತ್ತೆ ವಿನಂತಿಸುತ್ತಾರೆ, ಮೊಹಮ್ಮದ್, ನಿನ್ನನ್ನು ಮಾತ್ರವಲ್ಲ ನನ್ನನ್ನು ಕೂಡ ನೀನು ರಕ್ಷಿಸಬೇಕಿದೆ. ನನಗೆ ಹೊರಲಾಗದ ಭಾರವನ್ನು ನನ್ನ ಮೇಲೆ ನೀನು ಹೊರಿಸಬಾರದು. ಪ್ರೀತಿಯ ಚಿಕ್ಕಪ್ಪರ ಮಾತು ಕೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಣ್ಣುಗಳು ತುಂಬುತ್ತದೆ. ಅಲ್ಲಾಹನಾನೇ ಸತ್ಯ, ಅವರು ನನ್ನ ಬಲಗೈಗೆ ಸೂರ್ಯನನ್ನು ಎಡಗೈಗೆ ಚಂದ್ರನನ್ನು ಕೊಟ್ಟರೂ ಸಹ ಅಲ್ಲಾಹನು ತನ್ನ ಧರ್ಮವನ್ನು ಯಶಸ್ವಿಗೊಳಿಸುವವರೆಗೂ ನಾನು ಈ ಹಾದಿಯನ್ನು ತ್ಯಜಿಸಲಾರೆ, ಅಥವಾ ಈ ದೌತ್ಯ ನಿರ್ವಹಣೆ ನಡುವೆ ನಾನು ಮರಣ ಹೊಂದಬೇಕಷ್ಟೇ. ಕಣ್ಣಾಲೆಗಳು ತುಂಬಿಕೊಂಡ ಮಗನ ಮಾತು ಕೇಳಿ ಹೊರಡಲನುವಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಕರೆದು ಅಬೂ ತ್ವಾಲಿಬ್ ಹೇಳಿದರು, ಓ ನನ್ನ ಪ್ರೀತಿಯ ಮಗನೇ, ನೀನು ಧೈರ್ಯದಿಂದ ಮುನ್ನಡೆ. ನಿನಗೇನು ಹೇಳಲು ಇಚ್ಛೆ ಇದೆಯೋ ಅದನ್ನೆಲ್ಲ ಹೇಳಿಬಿಡು. ದೇವರಾನೇ ಸತ್ಯ, ನಾನೆಂದೂ ನಿನ್ನ ಕೈ ಬಿಡುವುದಿಲ್ಲ. ದಿನಗಳು ಉರುಳಿತು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಧರ್ಮ ಬೋಧನೆಯಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸಲಿಲ್ಲ. ಅಬೂ ತ್ವಾಲಿಬರಲ್ಲಿ ಹೇಳಿ ಯಾವುದೇ ಪ್ರಯೋಜನವಿಲ್ಲವೆಂದು, ಅವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮೂಗುದಾರ ಹಾಕುವುದಿಲ್ಲವೆಂದು ಕುರೈಶಿಗಳಿಗೆ ಖಚಿತವಾಯಿತು. ಹಾಗಂತ ಬಲವಂತವಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ತಡೆಯುವುದು, ಆಕ್ರಮಿಸುವುದು ಸಾಧ್ಯವಿರಲಿಲ್ಲ. ಕಾರಣ, ಮಕ್ಕದ ನಿಯಮದ ಪ್ರಕಾರ ಕುಟುಂಬದ ಮುಖಂಡ ಎಂಬ ನೆಲೆಯಲ್ಲಿ ಯಾರನ್ನು ಬೇಕಾದರೂ ರಕ್ಷಿಸುವ ಅಧಿಕಾರ ಅಬೂ ತ್ವಾಲಿಬರಿಗಿತ್ತು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಸ್ಲಾಂ ಪ್ರಚಾರ ಪಡಿಸುತ್ತಿದ್ದರು. ತನ್ನೆರಡು ಮಕ್ಕಳು ಮುಸ್ಲಿಂ ಆಗಿದ್ದರು. ಅಬೂ ತ್ವಾಲಿಬರಿಗೆ ಪುತ್ರ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಕಿಂಚಿತ್ತೂ ಕೋಪವಿರಲಿಲ್ಲ. ಮೊದಲಿದ್ದ ಅದೇ ಪ್ರೀತಿ, ಅದೇ ವಾತ್ಸಲ್ಯ ಈಗಲೂ ಇತ್ತು. ಆದ್ದರಿಂದ ಕುರೈಶಿಗಳಿಗೆ ಅವರನ್ನು ಬಲವಂತವಾಗಿ ತಡೆಯಲು ಸಾಧ್ಯವಾಗದೆ ಕುಟುಂಬ ರಕ್ಷಣೆಯಲ್ಲಿ ಇಲ್ಲದ ಬಡ ಮುಸಲ್ಮಾನರ ಮೇಲೆ ಆಕ್ರಮಣ ಮಾಡಿ ಹೊಸ ಧರ್ಮದಿಂದ ಹಿಂದಿರುಗುವಂತೆ ಮಾಡುವ ಯೋಜನೆ ಹಾಕಿದರು. ಈ ನಡುವೆ ಕುರೈಶಿಗಳಲ್ಲಿ ಕೆಲವರು ಮುಸಲ್ಮಾನರ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವ ಕೆಲಸಕ್ಕೂ ಕೈ ಹಾಕಿದರು. ಆದರೆ ತೀರ್ಥಯಾತ್ರೆಯ ಸಮಯ ಹತ್ತಿರ ಬರುತ್ತಿರುವುದರಿಂದ ಅವರಿಗದು ದೊಡ್ಡ ತಲೆಬಿಸಿಯಾಯಿತು. ತೀರ್ಥಯಾತ್ರೆ ಎಂದರೆ ಅರೇಬಿಯಾದ ನಾನಾ ಭಾಗಗಳಿಂದ ಅತಿಥಿಗಳು ಮಕ್ಕಾ ಪಟ್ಟಣಕ್ಕೆ ಹರಿದು ಬರುವ ಸಂದರ್ಭ ಅದು. ಅತಿಥೇಯರು ಕುರೈಶಿಗಳಾಗಿದ್ದರಿಂದ ಇಡೀ ಅರೇಬಿಯಾದಲ್ಲಿ ಅವರು ಜನಪ್ರಿಯರು ಮತ್ತು ಅಪಾರ ಗೌರವಕ್ಕೆ ಪಾತ್ರರು. ಕೇವಲ ತೀರ್ಥಯಾತ್ರಿಕರಿಗೆ ಬೇಕಾದ ಊಟೋಪಚಾರ ಮತ್ತು ಪಾನೀಯಗಳನ್ನು ನೀಡುವುದರಿಂದ ಮಾತ್ರ ಅವರು ಜನಪ್ರಿಯರಾಗಿರಲಿಲ್ಲ. ಬದಲಾಗಿ ತೀರ್ಥಯಾತ್ರಕ್ಕೆ ಯಾರೇ ಬಂದರೂ ಅವರ ಜೊತೆ ಅವರು ತಂದ ದೇವರುಗಳಿಗೆ ಸ್ವಾಗತ ನೀಡುತ್ತಿದ್ದರು. ಈ ಉದಾರತೆ ಅವರಿಗೆ ಗೌರವ ತಂದುಕೊಟ್ಟಿತು.
ಗೊತ್ತಿತ್ತು. ಮಾತ್ರವಲ್ಲ, ಅಲ್ಲಿ ನಡೆಯುವ ಯಾವ ಅನಾಚಾರವನ್ನು ಅವರು ವಿರೋಧಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ. ಅದರಿಂದ ತೀರ್ಥಯಾತ್ರಿಕರ ನಡುವೆ ಕುರೈಶಿ ಮುಖಂಡರ ತೀರ್ಮಾನಕ್ಕೆ ಪ್ರತ್ಯೇಕ ಮನ್ನಣೆ ಇತ್ತು. ಆದರೆ ಈಗ ಆ ಗೌರವ ನಷ್ಟ ಉಂಟಾಗುವ ಭೀತಿ ಕುರೈಶಿ ಮುಖಂಡರಲ್ಲಿ ಕಾಡಲಾರಂಭಿಸಿತು. ತೀರ್ಥಯಾತ್ರಿಕರ ಪ್ರವಾಹ ಬರಲಾರಂಭಿಸಿದಾಗ ಮೊಹಮ್ಮದ್ ಹಾಗೂ ಅವರ ಅನುಯಾಯಿಗಳು ಕುರೈಶಿಗಳ ದೇವರನ್ನು ತಿರಸ್ಕರಿಸಲು ಹೇಳಿ ಇಸ್ಲಾಂ ಸ್ವೀಕರಿಸಲು ಹೇಳುತ್ತಾರೆ. ಅಷ್ಟೊಂದು ಜನ ತೀರ್ಥಯಾತ್ರಿಕರಲ್ಲಿ ಖಂಡಿತವಾಗಿಯೂ ಕೆಲವರಾದರೂ ಅದನ್ನು ಒಪ್ಪಿ ಇಸ್ಲಾಂ ಸ್ವೀಕರಿಸುತ್ತಾರೆ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬೋಧಿಸುತ್ತಿರುವುದು ಸತ್ಯ ಎಂದು, ಅದರಲ್ಲಿ ಲಾಜಿಕ್ ಇದೆ ಎಂದು ಕುರೈಶಿಗಳು ಒಪ್ಪುತ್ತಾರೆ. ಆದರೆ ನಮ್ಮ ದೇವರುಗಳನ್ನು ಮೊಹಮ್ಮದ್ ಸರಿಸಾಗಟವಾಗಿ ತಿರಸ್ಕರಿಸುತ್ತಿರುವಾಗ ಎಲ್ಲಿ ಅದನ್ನು ಒಪ್ಪಿಕೊಂಡರೆ ತಮ್ಮ ಸ್ಥಾನಮಾನಗಳಿಗೆ ಧಕ್ಕೆಯುಂಟಾಗುತ್ತದೆ ಅನ್ನುವ ದಿಗಿಲು ಅವರನ್ನು ವಿರೋಧಿಸುವಂತೆ ಮಾಡುತ್ತಿತ್ತು. ಅದನ್ನು ನಡೆಯಲು ಬಿಡಬಾರದು. ಬಿಟ್ಟರೆ ಬರುವ ವರ್ಷ ತೀರ್ಥಯಾತ್ರಿಕರಿಗೆ ಬರುವ ಜನ ಕಡಿಮೆಯಾಗುತ್ತದೆ. ಹಾಗೆ ತೀರ್ಥಯಾತ್ರಿಕರು ಇಳಿಮುಖವಾದರೆ ನಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟ ಉಂಟಾಗುವುದು ಮಾತ್ರವಲ್ಲ, ಕುರೈಶಿಗಳ ಈಗಿನ ಸ್ಥಾನಮಾನಕ್ಕೂ ಕುಂದುಂಟಾಗುತ್ತದೆ. ನಂತರ ಅರಬಿಗಳು ಸೇರಿ ಕುರೈಶಿಗಳನ್ನು ಹೊರಗಟ್ಟುತ್ತಾರೆ. ಅವರ ಬದಲಿಗೆ ಬೇರೆ ಗೋತ್ರ ಆ ಸ್ಥಾನಕ್ಕೆ ಬರಬಹುದು. ಇದಕ್ಕೆ ಈ ಹಿಂದಿನ ಚರಿತ್ರೆಯಲ್ಲಿ ಧಾರಾಳ ಉದಾಹರಣೆಗಳಿವೆ. ಖುಜಾಅಮ್ ಗೋತ್ರದೊಂದಿಗೆ ಅರಬಿಗಳು, ಜರ್ಹುಮ್ ಗೋತ್ರಗಳೊಂದಿಗೆ ಖುಜಾಅಗಳು ನಡೆದುಕೊಂಡ ರೀತಿ ಇದೇ ರೀತಿ ಅಲ್ಲವೇ? ಇತಿಹಾಸ ಪುನರಾವರ್ತನೆ ಆಗುವ ಭಯ ಕುರೈಶಿ ಮುಖಂಡರ ನಿದ್ರೆಯನ್ನು ಇಲ್ಲವಾಗಿಸಿತ್ತು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕುರೈಶಿಗಳನ್ನು ಪ್ರತಿನಿಧಿಸುವುದಿಲ್ಲವೆಂದು ಅರಬಿಗಳನ್ನು ಹೇಗೆ ನಂಬಿಸುವುದು? ಅವರು ಆಲೋಚಿಸತೊಡಗಿದರು. ಅವರ ಪ್ರವಾದಿತ್ವ ನಿಷೇಧಿಸುವುದು ಸುಲಭ, ಆದರೆ ಅದು ನಮಗೆ ತಿರುಗುಬಾಣವಾಗಿ ಜನರನ್ನು ಅವರತ್ರ ಆಕರ್ಷಿಸಲು ಕಾರಣವಾಗಬಹುದು. ಹಾಗೇನಾದರೂ ಸಂಭವಿಸಿದರೆ ನಾವೇ ನಮ್ಮ ಕೈಯಾರೆ ಅವರ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಜನರಿಗೆ ಸಹಾಯ ಮಾಡಿದಾಗೆ ಆಗುತ್ತದೆ. ಅದರಿಂದ ಇನ್ನೇನಾದರೂ ಮಾಡಬೇಕೆಂದು ಅವರು ಮಾತನಾಡಿಕೊಳ್ಳತೊಡಗಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಕುರೈಶಿಗಳ ನಡುವೆ ಹಲವು ಅಭಿಪ್ರಾಯಗಳಿದ್ದವು. ಕೆಲವರು ಅವರೊಬ್ಬ ಭವಿಷ್ಯ ಹೇಳುವರು ಅಂದರೆ, ಇನ್ನು ಕೆಲವರು ಅವರೊಬ್ಬ ಹುಚ್ಚ ಎನ್ನುತ್ತಿದ್ದರು. ಕೆಲವು ವರ್ಗ ಮೊಹಮ್ಮದ್ ಒಬ್ಬ ಕವಿ ಎಂದು ಪ್ರಚಾರ ಮಾಡುತ್ತಿದ್ದರೆ, ಇನ್ನು ಕೆಲವರಿಗೆ ಮಾಟ ಮಂತ್ರಗಳನ್ನು ಮಾಡುವವನಾಗಿರಬಹುದೆಂಬ ಗುಮಾನಿ. ಆದರೆ ಈ ಕುರಿತು ಕುರೈಶಿಗರಲ್ಲಿ ಸ್ಪಷ್ಟತೆ ಇರಲಿಲ್ಲ. ಒಬ್ಬರ ಬಗ್ಗೆ ತಮಗೆ ಸ್ಪಷ್ಟ ಅಭಿಪ್ರಾಯ ಇಲ್ಲದಿರುವಾಗ ತೀರ್ಥಯಾತ್ರಿಕರಿಂದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ದೂರವಿಡಲು ಸಾಧ್ಯವಿಲ್ಲೆಂದು ಕುರೈಶಿಗಳಿಗೆ ಖಚಿತವಾಗಿತ್ತು. ಮಾತ್ರವಲ್ಲದೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು ಎಲ್ಲರನ್ನೂ ತಟ್ಟನೆ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ. ಇದನ್ನು ಸ್ವತಃ ಕುರೈಶಿಗಳೇ ಅನುಭವಿಸಿ ತಿಳಿದಿದ್ದರು. ಕೊನೆಗೂ ಅವರೆಲ್ಲರೂ ಮುಗೀರರ ಪುತ್ರ ವಲೀದನನ್ನು ಭೇಟಿಯಾಗಲು ತೀರ್ಮಾನಿಸಿದರು. ವಲೀದ್ ಆ ಕಾಲದಲ್ಲಿ ಕುರೈಶಿಗಳ ನಡುವಿನ ಪ್ರಭಾವಿ ಮುಖಂಡನಾಗಿದ್ದನು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಏನೆಂದು ಕರೆದರೆ ಜನರು ಅವರಿಂದ ಆಕರ್ಷಿತರಾಗುವುದನ್ನು ತಪ್ಪಿಸಬಹುದೆಂದು ಚರ್ಚಿಸಲು ವಲೀದರನ್ನು ಭೇಟಿಯಾಗಿದ್ದರು. ಮೊದಲು ವಲೀದ್ ಅವರು ಹೇಳಿದ್ದೆಲ್ಲವನ್ನು ತಿರಸ್ಕರಿಸಿದನು. ಹೀಗೆ ಯೋಚಿಸುತ್ತಿರಬೇಕಾದರೆ ಅವನಿಗನಿಸಿತು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಾಯಾಜಾಲ ಮಾಡುವವರಲ್ಲ, ಆದರೆ ಅವರು ಮಾಡುವ ಕೆಲವು ಕೆಲಸಗಳು ಮಾಯಾಜಾಲದಂತಿರುತ್ತದೆ. ಉದಾಹರಣೆಗೆ, ಇಸ್ಲಾಮಿನ ಹೆಸರಿನಲ್ಲಿ ವ್ಯಕ್ತಿಗಳನ್ನು ಅವರ ತಂದೆ, ತಾಯಿ, ಪತ್ನಿ, ಮಕ್ಕಳು, ಕುಟುಂಬದಿಂದ ದೂರ ಮಾಡುತ್ತಾರೆ. ಆದ್ದರಿಂದ ಅವರನ್ನು ಮಾಯಾಜಾಲ ಮಾಡುವವರು ಎಂದು ಕರೆದರೆ ಜನರ ಮನಸ್ಸಿನಲ್ಲಿ ಭೀತಿ ಉಂಟಾಗಿ ದೂರ ಸರಿಯುತ್ತಾರೆ ಎಂದು ವಲೀದಿಗೆ ಅನಿಸಿತು. ಅದನ್ನು ಕುರೈಶಿಗರಲ್ಲಿ ಹಂಚಿಕೊಂಡನು. ನಡುಗಡಲಲ್ಲಿ ಮುಳುಗುತ್ತಿರುವವರಿಗೆ ಸಣ್ಣ ಕಟ್ಟಿಗೆ ಸಿಕ್ಕರೂ ಹಿಡಿದುಕೊಳ್ಳುವ ಪರಿಸ್ಥಿತಿ ಕುರೈಶಿಗಳದ್ದು. ವಲೀದು ಹೇಳಿದ ಮೇಲೆ ಮುಗಿಯಿತು. ಇನ್ನು ನಮ್ಮ ಕೆಲಸ ಜನರ ನಡುವಿನಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಬ್ಬ ಮಾಯಾಜಾಲ ಮಾಡುವವನೆಂದು, ಅವರಿಂದ ದೂರವಿದ್ದರೆ ನಿಮಗೆ ಒಳಿತು, ಇಲ್ಲದಿದ್ದರೆ ನಿಮ್ಮ ಕುಟುಂಬದಿಂದ ನಿಮ್ಮನ್ನು ದೂರ ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡುವುದೆಂದು ಎಲ್ಲರೂ ಎದ್ದು ನಿಂತರು. ಅಂತೂ ಇಂತೂ ಕುರೈಶಿಗಳು ತೀರ್ಥಯಾತ್ರಿಕರ ನಡುವೆ ತಮಗಿದ್ದ ಗೌರವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಿರುದ್ಧ ಜನಾಭಿಪ್ರಾಯ ಮೂಡಿಸುವ ಕಾರ್ಯವನ್ನು ಭಾರೀ ಜೋರಾಗಿ ಮಾಡತೊಡಗಿದರು. ಆದರೆ ಅದೆಷ್ಟೇ ಆವೇಶಭರಿತವಾಗಿ ಅಪಪ್ರಚಾರ ಮಾಡುತ್ತಿದ್ದರೂ ಕುರೈಶಿಗಳ ಮನಸ್ಸಿನೊಳಗೆ ಅವರ ಕೆಲಸ ಪರಿಣಾಮ ಬೀರುವ ಬಗ್ಗೆ ನಂಬಿಕೆ ಇರಲಿಲ್ಲ. ಕಾರಣ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತುಗಳು ಅದೆಷ್ಟು ಮನಮೋಹಕ ಎಂದು ಅವರಿಗೆ ತಿಳಿದಿತ್ತು. ಮಾತ್ರವಲ್ಲ,
ಮಾತ್ರವಲ್ಲ, ಪ್ರವಾದಿಯಾಗುವ ಮೊದಲು ಮಕ್ಕಾದ ಸರ್ವ ಜನರ ಪ್ರೀತಿ ಪಾತ್ರ ವ್ಯಕ್ತಿ ಅವರಾಗಿದ್ದರಲ್ಲವೇ? ಅವರ ಸಾಮೀಪ್ಯ ಅದೆಷ್ಟು ಅಪ್ಯಾಯಮಾನವೆಂದು ಕುರೈಶಿಗಳು ಯೋಚಿಸುತ್ತಿದ್ದರು. ಅದು ಅವರ ಆತ್ಮವಿಶ್ವಾಸವನ್ನು ಅಲುಗಾಡಿಸುತ್ತಿತ್ತು. ಆದರೂ ಅವರು ಪ್ರಯತ್ನ ಬಿಡಲಿಲ್ಲ. ಕುರೈಶಿಗಳು ಆವೇಶಭರಿತರಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಸಂಘಟಿತರಾದರು. ಆದರೆ ಆ ಸಂದರ್ಭದಲ್ಲಿ ಅವರಿಗೊಂದು ಹಿನ್ನಡೆ ಉಂಟಾಯಿತು. ಅದೇನೆಂದು ನಾಳೆಯ ಸಂಚಿಕೆಯಲ್ಲಿ ತಿಳಿಯೋಣ. ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಒಳಿತಿನ ಕಾರ್ಯದಲ್ಲಿ ಪಾಲುದಾರರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತುಹು.